ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸಂಗೀತ, ಊರು ಚಿತ್ರದುರ್ಗ, ತಂದೆ ಕಮಲಾಕರ, ತಾಯಿ ಚಂದ್ರವತಿ, ಶಿಕ್ಷಣ BA ಮಾಡಿದ್ದಾರೆ. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಎತ್ತರ 5.1 ಅಡಿ ಎತ್ತರ, ಮೈ ಬಣ್ಣ ಬಿಳಿ ಬಣ್ಣ. ಹವ್ಯಾಸ ಪುಸ್ತಕ ಓದುವುದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2016ನ ಸ್ಕೋಡಾ ಆಕ್ಟಿವೈ 2.0 TDI CR ಸ್ಟೈಲ್ ಪ್ಲಸ್ 80 ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎರಡನೇ ಮದುವೆಗೆ ಕಾರಣಗಳು: ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಆಗುತ್ತಿಲ್ಲ, ಒಂಟಿ ಬದುಕಲು ಸಾಧ್ಯ ಆಗುತ್ತಿಲ್ಲ, ಗಂಡ ಕೊಡುವ ಸುಖ ರಾತ್ರಿಯೆಲ್ಲ ಕಾಡುತ್ತಿದೆ, ಕತ್ತಲೆಯ ಬದುಕಿಗೆ ಬೆಳಕಿನ ಆಶಾದೀಪನಾಗಲು, ದೂರದ ಪಯಣಕ್ಕೆ ಸ್ನೇಹಿತನಾಗಿ ಬಾಳು ಕೊಡಲು, ಜೀವನದ ಸುಖ ದುಃಖಕ್ಕೆ ಸಾರಥಿಯಾಗಿ ಇರಲು, ದೈಹಿಕ ಮತ್ತು ಮಾನಸಿಕ ನೆಮ್ಮದಿಯನ್ನ ನೀಡಲು. ನನ್ನ ಪರಿಚಯ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ಗುಣಗಳು ಹೀಗಿರಲಿ: ಒಳ್ಳೆಯ ಗುಣ ಸ್ವಭಾವದಿಂದ ಕೂಡಿರಬೇಕು, ಬದುಕಿನ ಏಳು ಬೀಳುಗಳನ್ನು ನೋಡಿರಬೇಕು, ಹೆಣ್ಣಿನ ಅಂತರಂಗವನ್ನ ಅರ್ಥ ಮಾಡಿಕೊಳ್ಳಿರಬೇಕು, ಮುಖ್ಯವಾಗಿ ಸಹನೆ ತಾಳ್ಮೆ ಎರಡೂ ಹೊಂದಿರಬೇಕು, ಸ್ವಲ್ಪ ಮಟ್ಟಿಗೆ ಶಿಕ್ಷಣದ ಅರಿವು ಕೂಡ ಇರಬೇಕು, ಹೆಣ್ಣಿನ ಬಗ್ಗೆ ಪ್ರೀತಿ ಆತ್ಮಗೌರವ ಎರಡೂ ಹೊಂದಿರಲಿ, ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಇರಬೇಕು. ಹಾಗೇನೇ ಸ್ನೇಹಿತರೆ, ಇವರ ಹತ್ತಿರ ಇರುವ 2016ನ ಸ್ಕೋಡಾ ಆಕ್ಟಿವೈ 2.0 TDI CR ಸ್ಟೈಲ್ ಪ್ಲಸ್ 80 ಕಾರಿನ ರಿವ್ಯೂ ನೋಡೋದಾದ್ರೆ, ಫೋಟೋಗಳು ಬಂದ ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 13,45,000 ಆಗಿರುತ್ತೆ. 2016ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 75,533 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮಾರ್ಚ್ 2016 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ 6 ಗೇರ್ಸ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. RTO ಬಂದು ಬೆಂಗಳೂರು ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಫ್ರಂಟ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1968 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 141 BHP ಮತ್ತೆ RPM ಬಂದು 3500 ಅಂತಾನು ಹೇಳಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 320 Nm ಆಗಿರುತ್ತೆ. ಮೈಲೇಜ್ ಬಂದು 19.5 kmpl ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಹಾಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.